ನಿಮ್ಮ ಟಾರ್ಗೆಟ್ ಕೊಟ್ಟಿದ್ದೀನಿ ನಾನು ಮನೆ ಗೃಹ ಪ್ರವೇಶಕ್ಕೆ. ಹೌದು ಸರ್. ಆ ಟಾರ್ಗೆಟಿಗೆ ಓಪನ್ ಮಾಡ್ತೀರಾ? ಎಸ್ ಸರ್, ಮಾಡ್ತೇವೆ ಸರ್. ಹಾಂ, ನಿಮಗೆ ಇಲ್ಲಿ ವಾರ್ಡ್ರೋಬ್ ಬೇಕಂದ್ರೆ ಹಾಂ ಸರ್, ಇಲ್ಲಿಂದ ವಾರ್ಡ್ರೋಬಿಗೆ ಜಾಗ ಬಿಟ್ಟು ಇಲ್ಲೊಂದು ಸ್ವಲ್ಪ ಸ್ಪೇಸ್ ಬಿಟ್ಕೋಬೇಕು. ಹಾಂ ಸರ್. ಎಕ್ಸಾಸ್ಟ್ ಫ್ಯಾನ್ ಅಂತ ಕರಿತೀವಿ. ಈ ಎಕ್ಸಾಸ್ಟ್ ಫ್ಯಾನ್ ನಾನು ಸಾಕಷ್ಟು ಮಾತುಗಳನ್ನ ಸಾಕಷ್ಟು ಬಾರಿ ಹೇಳಿದ್ದೀನಿ. ಬಾತ್ರೂಮಿಗಂತೂ ಎಕ್ಸಾಸ್ಟ್ ಫ್ಯಾನ್ ಬೇಕೇ ಬೇಕು. ನಾವು ಕಟ್ಟೋ ಮನೆ ನಮ್ಮ ಮುಂದೆ ನಮ್ಮ ವಂಶವನ್ನು ಉಳಿಸಿ ಬೆಳೆಸ್ತಕ್ಕಂತಹ ಒಂದು ಸಾಮರ್ಥ್ಯವನ್ನು ಇರುತ್ತೆ. ಅದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ನಾನು ಇದಕ್ಕೂ ಮುಂಚೆ ಅಂದರೆ ಹೋದ ವರ್ಷದ ಟೈಮ್ನಲ್ಲಿ 3 ಸಲ ಗುದ್ಲಿ ಪೂಜೆ ಮಾಡಿ ಮನೆ ಕಟ್ಟಬೇಕು ಅಂತೇಳಿ 3 ಸಲ ಗುದ್ಲಿ ಪೂಜೆ ಮಾಡಿದೆ. ಏನು ಮಾಡಿದ್ರು ಮನೆ ಕಟ್ಟೋಕ್ಕಲ್ಲ, ಬರೀ ಒಂದು ಏನು ಮಾಡೋಕ್ಕೂ ಆಗಲೇ ಇಲ್ಲ. ಸಂಕಲ್ಪಕ್ಕೆ ಇರೋ ಶಕ್ತಿ ಏನಿದೆ ಅದು ಇನ್ನೆಲ್ಲೂ ಯಾವುದಕ್ಕೂ ಇಲ್ಲ. ಅದು ನಿಮ್ಗೆ ಅವಾಗ ಆತ್ಮ ಒಂದು ಸ್ಥೈರ್ಯವನ್ನು ಕೊಡುತ್ತೆ. ಆ ಒಂದು ಸಂಕಲ್ಪವನ್ನು ಮಾಡ್ಕೊಂಡಾಗ, ಭಗವಂತನಲ್ಲಿ ಹೇಳ್ಕೊಂಡಾಗ, ಆ ಭಗವಂತನ ಒಂದು ಆಶೀರ್ವಾದ ಇರುತ್ತೆ. ಆ ಒಂದು ಬಲ ಒಂದು ಕೂಡಿ ಬರ್ತದೆ. ಹೌದು. ಅದಕ್ಕೆಲ್ಲ ಕಾರಣ ನಮ್ಮ ಮಹೇಶ್ ಸರ್ ಮಾರ್ಗದರ್ಶನ ಮತ್ತು ಅನಘ ವಾಸ್ತುವಿನ ಮಹಿಮೆ. ಅನಘ ವಾಸ್ತು ವೀಕ್ಷಕರಿಗೆ ಮಹೇಶ್ ಕುಮಾರ್ ಮಾಡುವ ನಮಸ್ಕಾರಗಳು. ನಾವಿವತ್ತು ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಅರ್ತಲಗಟ್ಟೆ ಗ್ರಾಮದಲ್ಲಿದ್ದೀವಿ. ನಮ್ಮ ಜೊತೆ ಮನೆಯ ಓನರ್ ಆದಂಥ ಶಿವರಾಜ್ ಒಡೆಯರ್ ಅವರು ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಓಂ ಅನಘಾಯ ನಮಃ. ನಿಮ್ಮ ಏನೆಲ್ಲ ಡೌಟ್ ಇತ್ತು ನಮ್ಮ ಹತ್ರ ಕೇಳಿದಿರಿ. ನಮ್ಮ ಜೊತೆ ನಿಮ್ಮ ಅನುಭವ ಹೇಗಿತ್ತು ಅನ್ನೋದನ್ನ ವೀಕ್ಷಕರಿಗೆ ಹೇಳಿ. ನಾನು ಇದಕ್ಕೂ ಮುಂಚೆ ಅಂದರೆ ಹೋದ ವರ್ಷದ ಟೈಮ್ನಲ್ಲಿ 3 ಸಲ ಗುದ್ಲಿ ಪೂಜೆ ಮಾಡಿ ಮನೆ ಕಟ್ಟಬೇಕು ಅಂತೇಳಿ 3 ಸಲ ಗುದ್ಲಿ ಪೂಜೆ ಮಾಡಿದೆ. ಏನು ಮಾಡಿದ್ರು ಮನೆ ಕಟ್ಟೋಕ್ಕಲ್ಲ, ಬರೀ ಒಂದು ಏನು ಮಾಡೋಕ್ಕೂ ಆಗಲೇ ಇಲ್ಲ. ಆದರೆ ನಮ್ಮ ಅನಘ ವಾಸ್ತು ಏನು ನಮ್ಮ ಇವರು ಮಹೇಶ್ ಸರ್ ಇದಾರಲ್ಲ, ಅವ್ರ ಮುಖಾಂತರ ನಾನೇನು ಪ್ಲ್ಯಾನಿಂಗು ವಾಸ್ತು ಪ್ರಕಾರ ಅದೇನು ಎಸ್ಟಿಮೇಟು ಪ್ಲ್ಯಾನು ಆಮ್ಯಾಕೆ ಲೈನ್ಔಟ್ ಇರ್ಬೋದು, ಅವರ ಮಾರ್ಗದರ್ಶನದಲ್ಲಿ ನಾನು ಹೋಗ್ತಾ ಇರೋದ್ರಿಂದ ಈ ವರ್ಷ ಅದು ಹೆಂಗೆ ಅಂತ ಅಂದ್ರೆ ನನಗೆ ಆಶ್ಚರ್ಯ ಆಗ್ತೈತಿ. ಇಲ್ಲಿ ನಮ್ಮ ಎಡಕ ಬಲಕ ಇದ್ದವ್ರಿಗೆ ಎಲ್ಲರಿಗೂ ಊರನವ್ರಿಗೆ ಎಲ್ಲರಿಗೂ ಆಶ್ಚರ್ಯನೇ. ಯಾಕಂದರೆ 3 ತಿಂಗಳಲ್ಲಿ ಗುದ್ಲಿ ಪೂಜೆ ಮಾಡಿ 3 ತಿಂಗಳಲ್ಲಿ ನಾನು ಇವತ್ತು ಲಿಂಟ್ಲ್ ಹಾಕ್ಸಿದ್ದೀನಿ ಅಂದರೆ ಅದು ಹೆಮ್ಮೆಯ ವಿಚಾರನೇ. ಅದಕ್ಕೆಲ್ಲ ಕಾರಣ ನಮ್ಮ ಮಹೇಶ್ ಸರ್ ಮಾರ್ಗದರ್ಶನ ಮತ್ತು ಅನಘ ವಾಸ್ತುವಿನ ಮಹಿಮೆ. ನಿಮ್ಮ ಟಾರ್ಗೆಟ್ ಕೊಟ್ಟಿದ್ದೀನಿ ನಾನು ಮನೆ ಗೃಹ ಪ್ರವೇಶಕ್ಕೆ. ಹೌದು ಸರ್. ಆ ಟಾರ್ಗೆಟಿಗೆ ಓಪನ್ ಮಾಡ್ತೀರಾ? ಎಸ್ ಸರ್, ಮಾಡ್ತೇವೆ ಸರ್. ಈ ರೀತಿ 1 ವರ್ಷದೊಳಗನೆ ಮನೆ ಹಬ್ಬನ ಇನಾಗ್ರೇಷನ್ ಮಾಡ್ತೇವೆ. ಅದಕ್ಕೆ ಆ ನಂಬಿಕೆ ಐತಿ. ಹೌದು. ಆ ವಾಸ್ತು ಏನೈತಲ್ಲ ಅವರು ಇದು ಅದೇ ಥರದಾಗೆ ನಮಗೆ ವರ್ಕ್ ಆಗ್ತಾನೆ ಐತಿ. ನಮ್ಮ ಮನೆಯ ಕೆಲಸ ಒಟ್ಟು ಸುಗಮವಾಗಿ ನಡೀತಾನೆ ಐತಿ. ಯಾವುದೇ ಥರ ಇದು ವೀಕ್ಷಕರೇ ನೋಡಿ, ನಿಮ್ಮ ಮುಂದೆ ಓನರ್ ಅವರ ಅನುಭವನ ಹೇಳ್ತಾರೆ. ಅದೇ ಥರ ನಿಮ್ಗೆ ಯಾಕೆ ನಾನು ಇದನ್ನು ಹೇಳಿಸ್ಬೇಕು ಅಥವಾ ಅವ್ರು ಯಾಕೆ ನಿಮಗೆ ವಿಚಾರ ಹೇಳಬೇಕು? ಯಾಕಂದರೆ ನೋಡಿ, ನೀವು ಮನೆ ಕಟ್ಟಕ್ಕೆ ಶುರು ಮಾಡ್ತೀರಾ, ಆದರೆ ಅದಕ್ಕೊಂದು ಡೆಡ್ಲೈನ್ ಫಿಕ್ಸ್ ಮಾಡಬೇಕು. ಸಾಕಷ್ಟು ಜನ ಮನೆ ಕಟ್ಟಕ್ಕೆ ಶುರು ಮಾಡ್ತೀರಾ, ಕಟ್ತಾ ಹಂಗಾಯ್ತು ಹಿಂಗಾಯ್ತು ಏನೋ ಸಮಸ್ಯೆ ಆಯಿತು. ಕೆಲವೊಬ್ರು 2 ವರ್ಷ 3 ವರ್ಷ ನಿಂತ್ಕೊಂಡಿರೋರು ನಮ್ಮನ್ನ ಕರಿತೀರಾ. ಅವ್ರಿಗೂ ಮಾರ್ಗದರ್ಶನ ಕೊಟ್ಟು ಪ್ರಾರಂಭ ಮಾಡಿಸಿ ಬಂದಿದ್ದೀವಿ, ಇಲ್ಲ ಅಂತಲ್ಲ. ಆದರೆ ಒಂದು ಮಿಸ್ಟೇಕ್ ಏನು ಮಾಡ್ತಿದ್ದೀರಾ ಅಂದರೆ ಡೆಡ್ಲೈನ್ ಫಿಕ್ಸ್ ಮಾಡ್ತಾ ಇಲ್ಲ. ಡೆಡ್ಲೈನ್ ಅಂದರೆ ಏನು? ಡೆಡ್ಲೈನ್ ಅಂದರೆ ನಾನು ಇಂಥ ಡೇಟಿಗೆ ಇನಾಗ್ರೇಷನ್ ಮಾಡ್ತೀನಿ, ಅದನ್ನ ಇವತ್ತೇ ಸಂಕಲ್ಪ ಮಾಡಬೇಕು. ಸಂಕಲ್ಪಕ್ಕೆ ಇರೋ ಶಕ್ತಿ ಏನಿದೆ ಅದು ಇನ್ನೆಲ್ಲೂ ಯಾವುದಕ್ಕೂ ಇಲ್ಲ. ಅದು ನಿಮ್ಗೆ ಅವಾಗ ಆತ್ಮ ಒಂದು ಸ್ಥೈರ್ಯವನ್ನು ಕೊಡುತ್ತೆ. ಆ ಒಂದು ಸಂಕಲ್ಪವನ್ನು ಮಾಡ್ಕೊಂಡಾಗ, ಭಗವಂತನಲ್ಲಿ ಹೇಳ್ಕೊಂಡಾಗ, ಆ ಭಗವಂತನ ಒಂದು ಆಶೀರ್ವಾದ ಇರುತ್ತೆ. ಆ ಒಂದು ಬಲ ಒಂದು ಕೂಡಿ ಬರ್ತದೆ. ಹೌದು. ಹಾಗೆ ಅದೆಲ್ಲ ಒಂದು ಎನರ್ಜಿ ನಿಮ್ಮ ಜೊತೆ ಇರುತ್ತೆ. ಅದೆಲ್ಲವನ್ನ ಹಂತವಾಗಿ ಮಾಡ್ಕೊಂಡು ಹೋಗೋದಕ್ಕೆ ಅನುಕೂಲ ಕೂಡ ಆಗುತ್ತೆ. ಇನ್ಯಾರ್ಯಾರು ಈಗ ಮನೆ ಕಟ್ತಾ ಇದ್ದೀರಾ, ಇವತ್ತೇ ಸಂಕಲ್ಪ ಮಾಡಿ ನಾನು ಇಂಥ ಡೇಟಿಗೆ ಇನಾಗ್ರೇಷನ್ ಮಾಡ್ತೀನಿ ಅಂತ ನೋಡಿ. ಅಲ್ಲಿಂದನೇ ನಿಮಗೆ ಪಾಸಿಟಿವ್ ಎನರ್ಜಿ ಬರೋಕ್ಕೆ ಪ್ರಾರಂಭ ಆಗುತ್ತೆ. 100%. ವಾಸ್ತು ತಜ್ಞರು ಬೇರೆ ಬೇರೆ ಆಯಾಮಗಳಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ. ನೀವು ಹೇಳಿರ್ತಕ್ಕಂಥ ನಿಮ್ಮ ಅನುಭವಗಳು, ನಿಮ್ಗೆ ಯಾವ ರೀತಿಯಾದ ಮನೆ ಬೇಕೋ, ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ, ಅವ್ರಿಗೆ ಏನೇನು ಅವಶ್ಯಕತೆ ಇದೆ, ನಿಮ್ಮ ಮುಂದಿನ ಆಲೋಚನೆಗಳೇನು, ಇವೆಲ್ಲದರ ಆಧಾರದ ಮೇಲೆ ಒಂದು ಡಿಸೈನ್ ರೂಪ ಆಗುತ್ತೆ. ನಾವು ಕಟ್ಟೋ ಮನೆ ನಮ್ಮ ಮುಂದೆ ನಮ್ಮ ವಂಶವನ್ನು ಉಳಿಸಿ ಬೆಳೆಸ್ತಕ್ಕಂತಹ ಒಂದು ಸಾಮರ್ಥ್ಯವನ್ನು ಇರುತ್ತೆ. ಅದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ಸಲಹೆಯೊಂದಿಗೆ, ವಾಸ್ತು ಸಲಹೆಯೊಂದಿಗೆ, ವಾಸ್ತುವಿನ ಮೇಲೆ ನಂಬಿಕೆಯೊಂದಿಗೆ ನೋಡಿ, ಇಷ್ಟೆಲ್ಲ ವಿಚಾರಗಳನ್ನ ಯಾಕೆ ತೋರಿಸೋದು, ಅದ್ರ ಮೇಲೆ ನಂಬಿಕೆ ಇರಲಿ ಅನ್ನೋಂಥದ್ದು. ನಂಬಿದವರನ್ನ ವಾಸ್ತು ಎಂದೂ ಕೈ ಬಿಡಲ್ಲ ಅನ್ನುವಂಥ ಒಂದು ಭರವಸೆಯನ್ನು ನೀಡ್ತಾ, ನಿಮಗೆ ಇಲ್ಲಿ ವಾರ್ಡ್ರೋಬ್ ಬೇಕಂದ್ರೆ ಹಾಂ ಸರ್, ಇಲ್ಲಿಂದ ವಾರ್ಡ್ರೋಬಿಗೆ ಜಾಗ ಬಿಟ್ಟು ಇಲ್ಲೊಂದು ಸ್ವಲ್ಪ ಸ್ಪೇಸ್ ಬಿಟ್ಕೋಬೇಕು. ಹಾಂ ಸರ್. ಯಾಕಂದ್ರೆ ವಾರ್ಡ್ರೋಬ್ ನಾವು ಯೂಸ್ ಮಾಡೋಕ್ಕಾಗಲ್ಲ. ಹೌದು ಸರ್. ಅದಾದ್ಮೇಲೆ ಇಲ್ಲಿ ನಿಮ್ಮ ಬೆಡ್ 6.5 ಅಡಿ ಹಿಂಗೆ ಬರುತ್ತೆ, 5.5 ಅಡಿ ಹಿಂಗೆ ಬರುತ್ತೆ. ಸಾಕಾಗುತ್ತೆ, ಇನ್ನು ತೀರಾ ದೊಡ್ಡದು ಬೇಡ. ಸಾಕು ಸರ್.
5 ಅಡಿ 6.5 ಅಡಿ ತೊಗೊಂಡ್ರು ಸಾಕು, ಇಲ್ಲಿ ತನಕ ಬರುತ್ತೆ, ಕರೆಕ್ಟಾಗಿ ನಿಂತ್ಕೊಳುತ್ತೆ ಅವಾಗ. ಹಾಂ ಸರ್. ಈ ರೀತಿಯಾಗಿ ಬೆಡ್ ಹಾಕೊಂಡಾಗ ನಿಮ್ಗೆ ಇಲ್ಲಿ ಓಡಾಡೋಕ್ಕೂ ಜಾಗ ಇರುತ್ತೆ, ಜಾಗ ಇರುತ್ತೆ, ಸುತ್ತಲೂ ಓಡಾಡಕ್ಕೆ ಜಾಗ ಇರುತ್ತೆ. ಒಂದು ಆಪ್ಷನ್. ಹೌದು ಸರ್. ಇಲ್ಲ ನನಗೆ 2ನೇ ಆಪ್ಷನ್ ಕೊಡಿ ಅಂತಂದ್ರೆ ಬೆಡ್ಡನ್ನ ಹಿಂದೆ ಹಾಕೊಳ್ಳಿ, ಬೆಡ್ಡಿಂದ ಸ್ವಲ್ಪ ಓಡಾಡೋಕೆ ಜಾಗ ಇಟ್ಕೊಳ್ಳಿ, 1.5 ಅಡಿ ಜಾಗ ಬಿಟ್ಕೊಳ್ಳಿ ಹಾಂ ಸರ್. ಬೆಡ್ಡಿನಿಂದೆ. ಬೆಡ್ನ ಇಲ್ಲಿ ಹಾಕ್ಕೊಂಡು ಇಲ್ಲಿಂದ ವಾರ್ಡ್ರೋಬ್ ಮಾಡ್ಕೊಳ್ಳಿ, ಅಲ್ಲೂ ಓಡಾಡೋಕೆ ಜಾಗ ಉಳಿಸ್ಕೊಳ್ಳಿ. ಇದು ಎ ಗ್ರೇಡ್ ಆಗುತ್ತೆ ಅಂತ ಅಂತೀನಿ. ಸರಿ ಸರ್. 2 ಥರನೂ ಮಾಡ್ಬೋದು, ನಿಮ್ಗೆ ಯಾವ ಥರ ಬೇಕು ನೋಡಿ. ಈಗ ಬೆಡ್ರೂಮ್ ಅಂದರೆ ಒಂದು ಇಷ್ಟೇ ಚಿಕ್ಕ ರೂಮು, ಇದರಲ್ಲಿ ಏನಿರುತ್ತೆ ಅಂತ ಅನಿಸುತ್ತೆ. ಈಗ ನಾವು ಪ್ಲಾನಿಂಗ್ ಹಂತದಲ್ಲಿ ಏನು ಬೇಕಾದ್ರೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಒಂದ್ಸಲ ಮಾಡಿದ್ಮೇಲೆ ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ನಿಮ್ಗೆ ಅದು ಹೇಳ್ತೀನಿ, ಹಾಂ ಸರ್. ಈ ಬೆಡ್ನ ಫಿಕ್ಸ್ಡ್ ಬೆಡ್ ಮಾಡ್ತಾರೆ ಇಂಟೀರಿಯರ್ ಒಳಗಡೆ, ಹೌದು. ನೆಲಕ್ಕೆ ಫಿಕ್ಸ್ ಮಾಡಿ. ಆ ಥರ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಅದು ನೆಗೆಟಿವ್ ಎನರ್ಜಿ ಅಲ್ಲಿ ಸ್ಟೋರ್ ಆಗುತ್ತೆ. ಹೌದು ಸರ್. ಮತ್ತೆ ಬೆಡ್ ಕೆಳಗಡೆ ಸ್ಟೋರೇಜ್ ಕೊಡಬೇಡಿ. ಇಷ್ಟು ವಾರ್ಡ್ರೋಬ್ ಇದೆ, ಇಲ್ಲಿ ಮೇಲೆ ಲಾಫ್ಟ್ ಇದೆ, ಎಷ್ಟಾದ್ರೂ ಸಾಮಾನು ಹಾಕೊಳ್ಳಿ, ಆದರೆ ಬೆಡ್ ಕೆಳಗಡೆ ಯಾವುದೇ ಸ್ಟೋರೇಜ್ ಮಾಡಬಾರ್ದು. ಹೌದು ಸರ್. ಅರ್ಥ ಆಯ್ತಾ? ಆಮೇಲೆ ಇನ್ನು ಕೆಲವೊಬ್ರು ಏನು ಮಾಡ್ತಾರೆ, ಗೋಡೆಗೆ ಹೋಗಿ ಬೆಡ್ನ ಅಂಟಿಸ್ಬಿಡ್ತಾರೆ. ಆ ಥರನೂ ಮಾಡಬಾರ್ದು. ಗೋಡೆಯಿಂದ ಬೆಡ್ಡಿಗೆ ಜಾಗ ಇರಬೇಕು. ಎಲ್ಲ ಕಡೆ 4 ಕಡೆ ಜಾಗ ಇದ್ದಷ್ಟು ಅದಕ್ಕೆ ಬಲ ಜಾಸ್ತಿ ಮತ್ತು ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ಪಾಸಿಟಿವ್ ಆಗಿರುತ್ತೆ. ಇಲ್ಲಿ ನಿಮಗೆ ಇವಾಗ ಕಟ್ಟೋ ಹಂತದಲ್ಲಿದ್ದಾಗ ಹೇಳ್ತಾ ಇದ್ದೀನಿ, ಈ ಕಿಟಕಿ ಮೇಲೆ ಒಂದು ವೆಂಟಿಲೇಟರ್ ಮಾಡ್ಕೊಳ್ಳಿ. ಅದು ಒಂದು 1.25 ಅಡಿಗೆ ಕಿಟಕಿ ಎಷ್ಟು ಅಗಲ ಇದೆಯೋ ಅಷ್ಟು ಮಾಡಿ, ಇಲ್ಲಾಂದರೆ 3 ಅಡಿ ಮಾಡಿದ್ರು ಸಾಕು. ನೋಡ್ಕೊಂಡು ಮಾಡ್ಕೊಳ್ಳಿ, ನಿಮ್ಮ ಅನುಕೂಲ ನೋಡಿ ವೆಂಟಿಲೇಟರ್ ಮಾಡ್ಕೊಳ್ಳಿ. ಆ ವೆಂಟಿಲೇಟರ್ ಬ್ರೀದೇಬಲ್ ಆಗಿರ್ಬೇಕು. ಇದು ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ, ವೆಂಟಿಲೇಟರು ಬ್ರೀತೇಬಲ್ ಆಗಿರಬೇಕು. ಅಂದರೆ ಫಿಕ್ಸ್ಡ್ ಗ್ಲಾಸ್ ಹಾಕಬಾರ್ದು. ಕೆಲವೊಬ್ರು ಏನು ಮಾಡ್ತಾರೆ, ವೆಂಟಿಲೇಟರ್ ಬಿಡ್ತಾರೆ, ಫಿಕ್ಸ್ಡ್ ಗ್ಲಾಸ್ ಹಾಕಿ ಕೈ ಬಿಟ್ಬಿಡ್ತಾರೆ, ಯಾಕಂದ್ರೆ ಅದನ್ನು ಮೇಂಟೈನ್ ಮಾಡ್ಬೇಕಾಗತ್ತಂತ. ನೋಡಿ, ಆ ತಪ್ಪು ಮಾಡಬೇಡಿ. ವೆಂಟಿಲೇಟರ್ ಮಾಡಿದ್ರೆ ಲೋಯರ್ ಗ್ಲಾಸ್ ಅಂತ ಕರಿತೀವಿ. ಈ ಥರ ಲೋಯರ್ ಗ್ಲಾಸ್ಗಳು ಹಾಕೊಂಡು ಹೊರಗಡೆಯಿಂದ ಮೆಶ್ ಹಾಕಬೇಕು. ಕರೆಕ್ಟ್ ಸರ್. ಅದರಿಂದ ಗಾಳಿ ಆಡ್ತಿರ್ಬೇಕು. ನಾವು ಇಲ್ಲಿ ಬಳಸಿದ ಗಾಳಿ ಹೊರಗೆ ಹೋಗ್ಬೇಕು, ಕಿಟಕಿಯಿಂದ ಒಳಗೆ ಬರಬೇಕು. ಅದೇ ರೀತಿ ಇನ್ನೊಂದು ಕಡೆ ಕ್ರಾಸ್ ವೆಂಟಿಲೇಷನ್ ಹಾಕಿ ಇನ್ನೊಂದು ಕಿಟಕಿ ಇದೆ ನಮಗೆ. ಸೊ ಕಿಟಕಿಯಿಂದ ಕಿಟಕಿ ಗಾಳಿ ಪಾಸ್ ಆನ್ ಆಗ್ತಾ ಇರಬೇಕು. ಆ ರೀತಿ ಇದ್ದಾಗ ಮಾತ್ರ ಆ ಕಿಟಕಿ ಕೊಟ್ಟಿದ್ದಕ್ಕೆ, ವೆಂಟಿಲೇಟರ್ ಕೊಟ್ಟಿದ್ದಕ್ಕೆ ನಿಮಗೊಂದು ಅನುಕೂಲ. ಇಲ್ಲ ಅಂದ್ರೆ ಈ ಕಿಟಕಿ ಬಾಗಿಲು ಇದ್ಯಾವುದಕ್ಕೂ ಉಸಿರು ಗಟ್ಟಿಸಿಬಿಡುತ್ತೆ. ವ್ಯವಸ್ಥೆ ಅವ್ಯವಸ್ಥೆ ಆಗ್ಬಿಡುತ್ತೆ. ಆ ಉಸಿರಾಡಿದ ಗಾಳಿನೇ ನಾವೇ ಈಗ ಎಲ್ಲ ಕಿಟಕಿ ಇವಾಗ ಎಲ್ಲ ಹಾಕೊಂಡು ಮಲ್ಕೊಂಡ್ಬಿಟ್ವಿ. ನಮ್ಮ ಗಾಳಿ ನಾವೇ ಉಸಿರಾಡ್ತಾ ಇರ್ತೀವಿ. ಉಸಿರಾಡಿ ಬಿಡೋ ಗಾಳಿ ಎಲ್ಲರಿಗೂ ಗೊತ್ತಿದೆ, ಇಂಗಾಲ ಡೈಆಕ್ಸೈಡ್ ಅಂತೇಳಿ. ಅದನ್ನೇ ಉಸಿರಾಡ್ತಾ ಇರ್ತೀವಿ. ಅವಾಗ್ಲೇನೆ ಆರೋಗ್ಯ ಹಾಳಾಗೋದು. ಆರೋಗ್ಯ ಬೇಕು ಅಂದ್ರೆ ಆಮ್ಲಜನಕ ಬೇಕು, ಬರ್ತಾ ಇರ್ಬೇಕು. ಅಂತ ಪರಿಸರದಲ್ಲಿ, ಅದ್ಭುತವಾದ ಆಮ್ಲಜನಕ ಇರುವಂತ ಜಾಗದಲ್ಲಿ ನಾವು ತಪ್ಪಾಗಿ ಮನೆ ಕಟ್ಕೊಂಡ್ರೆ ಅದರ ಪರಿಣಾಮವನ್ನು ನಾವೇ ಅನುಭವಿಸ್ಬೇಕಾಗುತ್ತೆ. ಓಕೆ ಸರಿ, ಓಕೆ. ಬಾತ್ರೂಮ್ ಇದು. ಬಾತ್ರೂಮಲ್ಲಿ ವೆಂಟಿಲೇಟರ್ ಕೊಟ್ಟಿದ್ದೀವಿ. ಈ ವೆಂಟಿಲೇಟರ್ ಸಹಿತ ನಮಗೆ ಲೋಯರ್ ಗ್ಲಾಸ್ ಹಾಕಿ ಬ್ರೀತೇಬಲ್ ಆಗಿ ಮೇಂಟೈನ್ ಮಾಡಬೇಕು. ಹೊರಗಡೆಯಿಂದ ಇವತ್ತೆಲ್ಲ ಅವಕಾಶ ಇದೆ ನಮಗೆ. ಏನು ಅವಕಾಶ ಇದೆ? ಹೊರಗಡೆಯಿಂದ ಸೊಳ್ಳೆಗಳು ಇಂದು ಬರಬಾರ್ದು ಅಂದ್ರೆ ಮೆಶ್ ವ್ಯವಸ್ಥೆ ಇದೆ. ಪ್ರೀ ಪೇಂಟೆಡ್ ಮೆಶ್ ಅಂತ ಕರಿತೀವಿ. ಅದರಲ್ಲೂ ಟಫ್ ಅಂಡ್ ಮೆಶ್ ಅಂತ ಬೇರೆ ಬರ್ತಾ ಇದಾವೆ. ಅದೆಲ್ಲ ಸ್ವಲ್ಪ ನೀವು ಬ್ರ್ಯಾಂಡೆಡ್ ವ್ಯವಸ್ಥೆಗಳನ್ನ ಮಾಡ್ಕೊಂಡಾಗ ಅದು ತುಂಬಾ ಕಾಲ ಬಾಳಿಕೆ ಬರುತ್ತೆ, ಹಾಳಾಗಲ್ಲ. ಮತ್ತು ಅದನ್ನ ಯಾರಾದ್ರೂ ಹೊಡೆದ್ರು ಕೂಡ ಅದು ಬ್ರೇಕ್ ಆಗಲ್ಲ. ಆ ಥರ ಸ್ಟ್ರಾಂಗ್ ಮಟೀರಿಯಲ್ಗಳು ಬರ್ತಾ ಇದಾವೆ. ಅದನ್ನ ಹೊರಗಡೆ ಮೆಶ್ ಹಾಕೊಂಡು, ಇನ್ನೊಂದು ಎಕ್ಸಾಸ್ಟ್ ಫ್ಯಾನ್ ಅಂತ ಕರಿತೀವಿ. ಈ ಎಕ್ಸಾಸ್ಟ್ ಫ್ಯಾನ್ ನಾನು ಸಾಕಷ್ಟು ಮಹತ್ವವನ್ನು ಸಾಕಷ್ಟು ಬಾರಿ ಹೇಳಿದ್ದೀನಿ. ಬಾತ್ರೂಮಿಗಂತೂ ಎಕ್ಸಾಸ್ಟ್ ಫ್ಯಾನ್ ಬೇಕೇ ಬೇಕು. ಯಾಕಂದ್ರೆ ಇದರಲ್ಲಿ ಇರೋಷ್ಟು ನೆಗೆಟಿವಿಟಿ ಇನ್ನೆಲ್ಲೂ ಇರಲ್ಲ. ಅದು ಎಳೆದು ವರ್ಕ್ ಆಗ್ತಾ ಇರ್ಬೇಕು. ಅದಕ್ಕೆ ವ್ಯವಸ್ಥೆಯನ್ನ ನೀಟಾಗಿ ಮಾಡ್ಕೊಳ್ಳಿ. ಮಾಡೋದು ಒಂದೇ ಸಲ, ಆಮೇಲೆ ನೀವು ಇನ್ನೊಮ್ಮೆ ಮಾಡ್ತೀನಿ ಅಂದ್ರೆ ಆಗಲ್ಲ. ಎಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಮತ್ತೆ ಕೆಲವೊಬ್ರು ಬಾತ್ರೂಮ್ ಫಿಟ್ಟಿಂಗ್ಸು ಅಲ್ಲಿ ಇಲ್ಲಿ ಅಂತ ಏನನ್ನು ಕೇಳ್ತಾ ಇರ್ತೀರ ಪ್ರಶ್ನೆ. ಬಾತ್ರೂಮ್ ಫಿಟ್ಟಿಂಗ್ಸ್ ಅಲ್ಲಿ ನೋಡಿ, ದಕ್ಷಿಣ ಒಂದು ಬಿಟ್ಟು ಪೂರ್ವ, ಪಶ್ಚಿಮ, ಉತ್ತರ 3 ಕಡೆನೂ ನಲ್ಲಿಗಳನ್ನು ಕೂರಿಸ್ಕೋಬಹುದು. ಬಾತ್ರೂಮಿನ ಪೂರ್ವ, ಪಶ್ಚಿಮ, ಉತ್ತರ ಈ 3 ಕಡೆ ಏನು ಸ್ನಾನ ಮಾಡುವಂತ ನಲ್ಲಿಗಳು, ಶವರ್ ಇರ್ಬೋದು, ಅದೇನಿದ್ರು ಕೂಡಿಸ್ಬೋದು. ಅದೇನೋ ತೊಂದರೆ ಇಲ್ಲ. ಆ ರೀತಿಯಾಗಿ ಮಾಡ್ಕೊಳ್ಳಿ. ಟೈಲ್ಸ್ ಮಾಡಬೇಕಾದ್ರೆ ಕೂಡ ಟೈಲ್ಸ್ ಆಯ್ಕೆಯನ್ನು ಕೂಡ ಬಹಳ ಮುತುವರ್ಜಿಯಿಂದ ಆಯ್ಕೆ ಮಾಡ್ಕೊಳ್ಳಿ. ಮೇನ್ ಅಂದ್ರೆ ಆಂಟಿ ಸ್ಕಿಲ್, ಕೆಳಗಡೆ ಜಾರಬಾರ್ದು. ಮನೆಯಲ್ಲಿ ಯಾರೋ ಹೊಸಬ್ರು ಬರ್ತಾ ಇರ್ತಾರೆ ಗೆಸ್ಟು, ನಾವು ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಯಾರೋ ಹೊಸಬ್ರು ಬಂದ್ಬಿಡ್ತಾರೆ, ಅವ್ರು ಜಾರ್ ಬಿಟ್ಬಿಡ್ತಾರೆ. ಈ ತರ ಎಲ್ಲ ಒಂದು ಇರುತ್ತೆ. ಅದಕ್ಕೋಸ್ಕರ ಅನಾಹುತ ದಾರಿ ಆಗೋದು ಬೇಡ. ನೀವೇನ್ ಮಾಡ್ಕೊಳ್ಳಿ, ಆಂಟಿ ಸ್ಕಿಡ್ ಟೈಲ್ಸ್ಗಳನ್ನ ನೆಲಕ್ಕೆ ಕಂಪಲ್ಸರಿಯಾಗಿ ಹಾಕೊಳ್ಳಿ. ಆಮೇಲೆ ಇಲ್ಲಿ ಸ್ಪಿಲ್ ಆಗುತ್ತೆ. ಇದು ಒಂದು 3/4 ಅಡಿ ಮಾಡ್ಕೊಳ್ಳಿ. ಹೈಟ್ ಇಲ್ಲಿಂದ ದಾಟ್ಕೊಂಡು ಹೋಗೋ ಥರ ಇರಲಿ. ಅಂದರೆ 3/4 ಅಡಿ ಮಾಡಿದಾಗ ಇಲ್ಲಿ ಕೆಳಗಡೆ ಬೆಡ್ ಹಾಕ್ತೀವಿ, ಇಲ್ಲೂ ಕೆಳಗಡೆ ಬೆಡ್ ಹಾಕ್ತೀವಿ, ಆಮೇಲೆ ಇದು ಟೈಲ್ಸ್ ಹಾಕ್ತೀವಿ, ಅದಕ್ಕೆ ಮ್ಯಾಚ್ ಆಗಿಬಿಡುತ್ತೆ. ಸೊ ಇದು ನೀರು ಹೊರಗಡೆನೂ ಬರೋದಿಲ್ಲ. ಈ ಥರ ಅನುಕೂಲ ಆಗುತ್ತೆ. ಜಮೀನಿನಲ್ಲಿ ಮನೆ ಕಟ್ಟಬೇಕಾದ್ರೆ
ಬಹಳ ಚಾಲೆಂಜ್ ಇರುತ್ತೆ. ನೀವು ಅನ್ಕೊಂತೀರಾ ಕಟ್ಬಿಡ್ಬೋದು, ಯೂಟ್ಯೂಬ್ ನೋಡ್ತೀನಿ ಕಟ್ಕೋತೀನಿ. ಒಬ್ಬೊಬ್ರು ಒಂದೊಂದು ಥರ ಹೇಳಿದ್ದಾರೆ. ಯಾವ ಥರ ಕಟ್ಕೋತೀರಾ? ಸರಿಯಾದ ಮಾರ್ಗದರ್ಶನದ ಅವಶ್ಯಕತೆ ಇರುತ್ತೆ. ಜಮೀನಲ್ಲಿ ಕಟ್ಟಬೇಕಾದ್ರೆ ನುರಿತ ವಾಸ್ತು ತಜ್ಞರ ಸಲಹೆಯನ್ನು ತಗೊಂಡು ಮಾಡ್ಕೊಳ್ಳಿ. ಯಾಕಂದರೆ ಜಮೀನಲ್ಲಿ ಯಾವುದೇ ರೀತಿ ನಿಮಗೆ UGD ಸಿಸ್ಟಮ್ ಇರಲ್ಲ, ಸರಿಯಾದ ವ್ಯವಸ್ಥೆ ಇರಲ್ಲ. ಅದಕ್ಕೋಸ್ಕರ ಇಲ್ಲಿ ಇಟ್ಗುಂಡಿ ಕೊಡಬೇಕಾಗುತ್ತೆ, ಇಲ್ಲಿ ಡ್ರೈನೇಜ್ ಸಿಸ್ಟಮ್ ವ್ಯವಸ್ಥೆ ಮಾಡಬೇಕಾಗುತ್ತೆ, ಅದೇ ರೀತಿ ಕಾಂಪೌಂಡು ಸಾಕಷ್ಟು ಇರುತ್ತೆ. ಅವೆಲ್ಲವನ್ನು ನಾವು ಹ್ಯಾಂಡಲ್ ಮಾಡಬೇಕಾಗುತ್ತೆ. ಜಮೀನಿನಲ್ಲಿ ಮನೆ ಕಟ್ಟಬೇಕಾದ್ರೆ ಮರಗಳಿರಬಾರ್ದು, ಗಿಡಗಳಿರಬಾರ್ದು. ಇವೆಲ್ಲ ಕಪೋಕಲ್ಪಿತ ವಿಚಾರಗಳಿಗೆ ತಲೆ ಹಾಕ್ಬೇಡಿ. ಯಾಕಂದರೆ ಜಮೀನು ಮಾಡ್ಕೊಳ್ಳೋದೇ ನಾವು ಮರಗಿಡಗಳನ್ನು ಬೆಳೆಸೋದಕ್ಕೆ. ನಮ್ಮ ಮನೆ ಆ ಚೌಕಟ್ಟಲ್ಲಿ ಹೇಗೆ ಕಟ್ಟಬೇಕು, ಆ ಜಮೀನಲ್ಲಿ ನಮ್ಮ ಮನೆ ಹೇಗೆ ಕೂರಿಸ್ಬೇಕು, ಅದು ಒಬ್ಬ ವಾಸ್ತು ತಜ್ಞನ ಟ್ಯಾಲೆಂಟ್ ಆಗಿರುತ್ತೆ. ಅದನ್ನು ನಾವು ಆ ರೀತಿಯಾಗಿ ಸೆಟ್ ಮಾಡೋ ಸಾಮರ್ಥ್ಯ ಇದ್ದರೆ ಮಾತ್ರ ಜಮೀನಿನ ಕೆಲಸಗಳನ್ನ ನೀವು ಒಪ್ಕೊಳ್ಳಿ. ಯಾರಿಗೆ ಗೊತ್ತಿದೆಯೋ ಅಂಥವ್ರ ಹತ್ರ ಕೆಲಸ ಮಾಡಿಸ್ಕೊಳ್ಳಿ, ಅವಾಗ ನಿಮ್ಗೆ ಅನುಕೂಲ ಆಗುತ್ತೆ. ನೋಡಿ, ಇಲ್ಲೆಲ್ಲ ನಾವು ಕಾಂಪೌಂಡ್ ವ್ಯವಸ್ಥೆಗೂ ಕೂಡ ಅವರಿಗೆ ಮಾಹಿತಿ ಕೊಡ್ತೀವಿ. ಈಗ ನೆಕ್ಸ್ಟ್ ನಾವು ಹೇಳ್ತಾ ಇರೋದೇನೆಂದರೆ, ನನಗೆ ಕಾಂಪೌಂಡ್ ಹಾಕಿದ್ಮೇಲೆ ನೀವು ನಮ್ಮನ್ನು ಕರಿಬೇಕು, ಮೊದಲೇ ಕರಿಬೇಡಿ, ನಾನು ಬರೋದಿಲ್ಲ. ಈ ರೀತಿಯಾಗಿ ನಾವು ಸಾಕಷ್ಟು ಸ್ಟೆಪ್ ಬೈ ಸ್ಟೆಪ್ ಮಾಹಿತಿಗಳನ್ನು ಕೊಟ್ಟಿರ್ತೀವಿ. ಆ ಮಾಹಿತಿ ಆಧಾರದ ಮೇಲೆ ಆ ಕೆಲಸಗಳಾದರೆ ಮಾತ್ರ ಸೈಟ್ ವಿಸಿಟ್ ಮಾಡ್ತೀವಿ, ಇಲ್ಲಾಂದರೆ ಮಾಡಲ್ಲ. ನಮ್ಮ ಅನುಕೂಲಕ್ಕೆ, ನಮ್ಮ ಅವಶ್ಯಕತೆಗೆ ನಾವು ಬರಲ್ಲ. ನಿಮ್ಮ ಅವಶ್ಯಕತೆಗೆ, ನಿಮ್ಮ ಅನುಕೂಲಕ್ಕೆ ಅಷ್ಟು ನಾವು ಹೇಳಿರೋ ಕೆಲಸಗಳು ಮಾಡಿದರೆ, ಆ ಕೆಲಸಗಳು ನೀವು ಕರೆಕ್ಟಾಗಿ ಮಾಡಿದರೆ ಮಾತ್ರ ಬರ್ತೀವಿ. ಇಲ್ಲಾಂದರೆ ನಾವು ಫೋನಲ್ಲಿ ಅದೆಲ್ಲ ತಿದ್ದಿಸೋಕೆ ಹೇಳ್ತೀವಿ, ಅದನ್ನ ಸರಿಪಡಿಸಿ ಆಮೇಲೆ ಬರ್ತೀವಿ. ನಮ್ಮ ಸಿಸ್ಟಮ್ ಹೀಗೆ. ಇನ್ನು ವೀಕ್ಷಕರಿಗೆ ಬಿಟ್ಟಿದ್ದು, ಯಾವ ರೀತಿಯಾದ ತಜ್ಞರನ್ನ ಆಯ್ಕೆ ಮಾಡ್ಕೋಬೇಕು, ಯಾವ ರೀತಿಯಾದ ಕೆಲಸಗಳನ್ನ ಮಾಡಿಸ್ಕೋಬೇಕು. ನಿಮ್ಮ ಈ ಸಮಯ, ಇಷ್ಟೊಂದು ಸಮಯವನ್ನು, ನಮ್ಮ ವಿಡಿಯೋವನ್ನು ತಾಳ್ಮೆಯಿಂದ ವೀಕ್ಷಣೆ ಮಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನ ಹೇಳ್ತಾ, ಅದೇ ರೀತಿ ನಮ್ಮ ಈ ಒಂದು ಮನೆಯ ಓನರ್ ಅಂತ ಶಿವರಾಜ್ ಒಡೆಯರ್ ಅವರಿಗೂ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರ ಪ್ರೀತಿಗೆ ಧನ್ಯವಾದಗಳು. ಹೀಗೆ ಅನಘಾ ವಾಸ್ತು ಚಾನಲ್ನ ನೋಡ್ತಾ ಇರಿ. ನಮಸ್ಕಾರ.